ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಇವತ್ತು ಪಾಂಡಿಚೇರಿನಲ್ಲಿರುವಂತಹ ಗ್ರ್ಯಾಂಡ್ ಸೆರೆನಾ ರೆಸಾರ್ಟ್ನಲ್ಲಿದ್ದೀನಿ. ಸೊ ಬನ್ನಿ ಪ್ರಾಪರ್ಟಿ ಟೂರ್ ಮಾಡೋಣ. ಆ್ಯಂಡ್ ಐ ಟ್ರೈ ಟು ಕವರ್ ಆಲ್ ದ ಸೈಡ್ಸ್ ಆಫ್ ದ ಪ್ರಾಪರ್ಟಿ. ನೋಡಿ, ಎಂಜಾಯ್ ಮಾಡಿ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆಯ ಪ್ರಾಪರ್ಟಿ ಇದು. ಸೊ ಬನ್ನಿ. ಈಗ ನಾನು ತೋರಿಸ್ತಾ ಇರೋದು ರೆಸಾರ್ಟಿನ ಸೈಡ್ ವೇ. ಸೊ ಪಾತ್ವೇ ಇದು. ಸೊ ಇಲ್ಲಿ ನಿಮಗೆ ವಿಲ್ಲಾಗಳು ಕಾಣುತ್ತೆ ನೋಡಿ. ಸೊ ಇದೆಲ್ಲ ವಿಲ್ಲಾ ಸೆಕ್ಷನ್. ಪ್ರಾಪರ್ಟಿ ಇದು ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ದೊಡ್ಡದಾಗಿದೆ. ಆ್ಯಂಡ್ ಈವನ್ ದ ಗಾರ್ಡನ್ ಲಾನ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಸೈಡ್ ಇರುವಂಥದ್ದು ಕಾರ್ ಪಾರ್ಕಿಂಗ್ ಏರಿಯಾ. ಸೊ ನಾವು ಟೀಮ್ ಜೊತೆ ಬಂದಿದ್ವಿ, ಎಲ್ಲರೂ ಇನ್ನೂ ಮಲಗಿದ್ದಾರೆ. ಸೊ ನಾನು ಒಂದು ಮಾರ್ನಿಂಗ್ ವಾಕ್ ಮಾಡೋಣ ಅಂತ ಬಂದೆ. ಕಾರ್ ಪಾರ್ಕಿಂಗ್ಗೆ ಹ್ಯೂಜ್ ಸ್ಪೇಸ್ ಇದೆ, ಹಾಗೂ ಟೂ ವೀಲರ್ನು ಪಾರ್ಕ್ ಮಾಡ್ಬೋದು. ಇದು ರೆಸಾರ್ಟಿನ ಮೇನ್ ಎಂಟ್ರೆನ್ಸ್. ಚೆನ್ನಾಗಿದೆ. ಸೊ ತುಂಬ ಗ್ರೀನಾಗಿ, ಸೊ ತುಂಬ ಪ್ಲ್ಯಾಂಟ್ಗಳನ್ನ ನೋಡಬಹುದು. ಸೊ ಕೋಸ್ಟಲ್ ಏರಿಯಾ. ಸೊ ಚೆನ್ನಾಗಿದೆ ನೋಡಿ. ಇದು ರೆಸಾರ್ಟಿನ ಎಂಟ್ರೆನ್ಸ್. ಇದೇ ನಮ್ಮ ಗ್ರ್ಯಾಂಡ್ ಸೆರೆನಾ ಹೋಟೆಲ್ ಆ್ಯಂಡ್ ರೆಸಾರ್ಟ್. ತುಂಬ ದೊಡ್ಡ ಪ್ರಾಪರ್ಟಿ. ಸಿಟ್ಔಟ್ ಇದೆ, ಲಾನ್ ಇದೆ. ರೆಸಾರ್ಟಿನ ಮೇನ್ ಎಂಟ್ರೆನ್ಸ್. ಏನು ಫಿಶಿಂದು ಫೌಂಟೇನ್ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ನೈಟ್ ಹೊತ್ತು ಮೋಸ್ಟ್ಲಿ ಫೌಂಟೇನ್ ಆನ್ ಆಗುತ್ತೆ ಅಂದ್ಕೊತೀನಿ. ಸೊ ನನಗಂತೂ ಕಾಣಲಿಲ್ಲ. ಬಟ್ ದಿಸ್ ಈಸ್ ಹೋಟೆಲ್ಸ್ ಮೇನ್ ಎಂಟ್ರೆನ್ಸ್. ಇವತ್ತು ಯಾಕೋ ವೆದರ್ ತುಂಬ ಕ್ಲೌಡಿ ಇದೆ. ಸೊ ಆಲ್ಮೋಸ್ಟ್ 7 ಆಗ್ತಾ ಬಂತು. ಬಟ್ ಇನ್ನು ಸನ್ನಿಂದು ಎಂಟ್ರೆನ್ಸ್ ಕಾಣ್ತಾ ಇಲ್ಲ ನೋಡಿ. ಇದೆ ಐ ಲವ್ ಗ್ರ್ಯಾಂಡ್ ಸೆರೆನಾ. ಮನೆ ಒಳಗಡೆ ಹೋಗೋಣ, ನೋಡೋಣ ಯಾವ ರೀತಿ ಇದೆ ರೆಸ್ಟೋರೆಂಟ್, ಏನೆಲ್ಲ ಇದೆ. ಅರ್ಲಿ ಮಾರ್ನಿಂಗ್ ಇನ್ನೂ ಯಾರು ಇರ್ತಿರಲಿಲ್ಲ. ಸೊ ನಾನೇ ಅನ್ಸುತ್ತೆ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿದ್ದು. ಸೊ ಮೆನ್ಯೂ ಏನೇನಿದೆ ನೋಡೋಣ ಬನ್ನಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮ್ ಕಡೆ ಹೊರಟೆ. ಸೊ ನಮಗೆ ಸಿಟಿ ಟೂರ್ ಪ್ಲ್ಯಾನ್ ಇತ್ತು. ಸೊ ಸ್ವಿಮ್ಮಿಂಗ್ ಪೂಲ್ ಏರಿಯಾನ ಸೊ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಿದೆ ಅಂತ ನಾನು ನನ್ನ ಸೆಕೆಂಡ್ ಪಾರ್ಟ್ 2 ವ್ಲಾಗ್ನಲ್ಲಿ ತಿಳಿಸ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.